ನಾವು ಇಷ್ಟು ದಿನ ಲೆವಿಯತನ್ ಹಾವು ಕುರಿತು ಮಾತ್ರ ಕೇಳಿದ್ದೇವೆ. ಇದು ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಜೀವಿ. ಇದು ಸಮುದ್ರದ ಆಳದಲ್ಲಿ ಇರುತ್ತದೆ. ಒಂದು ವೇಳೆ ಸಮುದ್ರದಿಂದ ಹೊರಗಡೆ ಬಂದರೆ ಪ್ರಪಂಚವೇ ಪ್ರಳಯವಾಗುತ್ತದೆ ಮತ್ತು ಪ್ರಪಂಚಕ್ಕೆ ಕೊನೆಯ ದಿನ, ಆ ದಿನವೇ ಪ್ರಪಂಚವು ಅಂತ್ಯವಾಗುತ್ತದೆ ಎಂದು ಇಬ್ರೋ ಒಂದು ಬೈಬಲ್ನಲ್ಲಿ ಬರೆಯಲಾಗಿದೆ. ಆದರೆ ಇನ್ನು ಕೆಲ ಜನರಿಗೆ ತಿಳಿಯದ ವಿಷಯವೇನೆಂದರೆ, ಲೆವಿಯತ್ ಅಷ್ಟೇ ಅಲ್ಲದೆ ಇನ್ನೂ 2 ಅತ್ಯಂತ ಭಯಂಕರವಾದ ಪ್ರಾಣಿಗಳಿವೆ. ಅವುಗಳೆಂದರೆ ಬೆಹಮತ್ ಮತ್ತು ಜೀಜಾ ಎನ್ನುವ 2 ಭಾರೀ ಗಾತ್ರದ ಜೀವಿಗಳಿವೆ. ಇವು ಲೆವಿಯತ್ಗಿಂತ ದೊಡ್ಡ ಜೀವಿಗಳು, ಭಾರೀ ಗಾತ್ರದ ಜೀವಿಗಳು. ಇವು ಕುರಿತು ಒಂದು ಇಬ್ರೋ ಪವಿತ್ರ ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ. ಈ 3 ಜೀವಿಗಳ ಕುರಿತು ಇಬ್ರೋ ಬೈಬಲ್ ಪ್ರಕಾರ ಈ 3 ಜೀವಿಗಳು ಒಂದಕ್ಕೊಂದು ಯುದ್ಧ ಮಾಡುತ್ತವೆ. ಆ ಯುದ್ಧ ಮಾಡುವ ಸಮಯದಲ್ಲೇ ಪ್ರಪಂಚವು ನಾಶವಾಗುತ್ತದೆ. ಅಂದೇ ಪ್ರಪಂಚವು ಕೊನೆ ಅಂತ ಎಂದು ತಮ್ಮ ಪವಿತ್ರ ಬೈಬಲ್ ಗ್ರಂಥದಲ್ಲಿ ಉಲ್ಲೇಖವಿದೆ. ಇತ್ತೀಚೆಗೆ ಸಮುದ್ರದಲ್ಲಿ ಕಾಣಿಸಿಕೊಂಡಿರುವ ಓರ್ಫಿಶ್ ಅನ್ನು ನೋಡಿ ಎಲ್ಲರೂ ಅದು ಲೆವಿಯತ್ ಜೀವಿಯ ಆಗಮನದಿಂದ ಇದು ಹೊರಗಡೆ ಬಂದಿದೆ ಎಂದು ಮಾಧ್ಯಮಗಳಲ್ಲಿ ಚರ್ಚೆ ಆಯಿತು. ಲೆವಿಯತನ್ ಸಮುದ್ರದಲ್ಲಿ ಇರುತ್ತದೆ. ಆದರೆ ಉಳಿದ ಈ ಅತ್ಯಂತ ಅಪಾಯಕರವಾದ ಈ ಜೀವಿಗಳು ಎಲ್ಲಿ ಇರುತ್ತವೆ? ಲೆವಿಯತ್, ಬೆಹಮತ್, ಜೀಜಾ ಈ ಜೀವಿಗಳು ಕುರಿತು ಪವಿತ್ರ ಬೈಬಲ್ನಲ್ಲಿ ಏನು ಬರೆದಿದ್ದಾರೆ? ಇವು ಯಾವಾಗ ಹೊರಗಡೆ ಬರುತ್ತವೆ? ಇವುಗಳಿಂದ ಪ್ರಪಂಚವು ಕೊನೆಗೊಳ್ಳುತ್ತದೆ ಎಂಬ ವಿಷಯಗಳ ಕುರಿತು ಸವಿವರವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ವಿಡಿಯೋ ಫುಲ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲಿ ಸ್ಕಿಪ್ ಮಾಡದೆ ನೋಡಿ. ಹಾಗೆ ವಿಡಿಯೋ ಒಂದು ಲೈಕ್ ಮಾಡೋದನ್ನು ಮರೆಯಬೇಡಿ. ಇನ್ನು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯೋಧನ ಬೈಬಲ್ ಪ್ರಕಾರ ಪ್ರಪಂಚ ಆರಂಭದಲ್ಲಿ 3 ಭಾರಿ ಗಾತ್ರದ ಜೀವಿಗಳನ್ನು ಸೃಷ್ಟಿ ಮಾಡಿದನೆಂದು ಹೇಳಲಾಗುತ್ತದೆ. ಮೊದಲನೆಯದಾಗಿ ಒಂದು ಭಯಂಕರವಾದ ಜೀವಿ ಸೃಷ್ಟಿಯನ್ನು ಮಾಡಿದ. ಅದು ಎಷ್ಟು ಭಯಂಕರವಾಗಿದೆ ಎಂದರೆ ಒಂದೇ ಒಂದು ನಿಮಿಷದಲ್ಲಿ ಸಮುದ್ರದ ಎಲ್ಲ ನೀರನ್ನು ಕುಡಿಯಬಲ್ಲದು. ಈಗ ನೀವೇ ಊಹೆ ಮಾಡಿಕೊಳ್ಳಿ ಅದು ಎಷ್ಟು ಭಯಂಕರವಾಗಿರುವ ಜೀವಿ ಎಂದು. ಇಡೀ ಸಮುದ್ರದ ನೀರನ್ನೇ ಕುಡಿಯುವಷ್ಟು ಬಲಶಾಲಿ ಈ ಜೀವಿ. ಈ ಜೀವಿಯನ್ನು ಪ್ರಪಂಚ ಆರಂಭದಕ್ಕಿಂತ ಮೊದಲೇ ಸೃಷ್ಟಿ ಮಾಡಿದ್ದಾನೆ ಎಂದು ಯೋಧನ ಪವಿತ್ರ ಗ್ರಂಥದಲ್ಲಿದೆ. ಈ ಭಯಂಕರವಾದ ಜೀವಿಯ ಹೆಸರೇ ಬೆಹಮತ್. ಎರಡನೆಯದಾಗಿ ಅತಿ ದೊಡ್ಡ ಹಾವು. ಇದು ಎಷ್ಟು ಅತ್ಯಂತ ಭಯಂಕರವಾದ ಹಾವು ಎಂದರೆ ಸಮುದ್ರದ ಆಳದಲ್ಲಿ ಇರುತ್ತದೆ. ಅದೇ ಲೆವಿಯತನ್. ಇನ್ನು ಮೂರನೆಯದು ಒಂದು ಪಕ್ಷಿ. ಅದು ಎಷ್ಟು ದೊಡ್ಡದಾಗಿರುತ್ತದೆ ಎಂದರೆ ಅದರ ರೆಕ್ಕೆಗಳನ್ನು ಬಿಚ್ಚಿದರೆ ಸೂರ್ಯನ ಕಿರಣಗಳು ಸಹ ಈ ಭೂಮಿಯ ಮೇಲೆ ಬೀಳಲ್ಲ. ಅಷ್ಟು ದೊಡ್ಡ ಭಯಂಕರವಾದ ಪಕ್ಷಿಯದು. ಅದರ ಹೆಸರೇ ಜೀಜಾ. ಈ 3 ಜೀವಿಗಳನ್ನು ಪ್ರಪಂಚ ಸೃಷ್ಟಿ ಆಗುವುದಕ್ಕಿಂತ ಮೊದಲು ಈ 3 ಪ್ರಾಣಿಗಳನ್ನು ದೇವರು ಸೃಷ್ಟಿ ಮಾಡಿದ್ದಾನೆಂದು ಹೇಳಲಾಗುತ್ತದೆ. ಅಂದರೆ ನಿಮಗೆ ಒಂದು ಸಂಶಯ ಬರಬಹುದು, ದೇವರು ಯಾಕೆ ಇಷ್ಟು ದೊಡ್ಡ ಜೀವಿಗಳನ್ನು ಸೃಷ್ಟಿ ಮಾಡಿದ? ಇವುಗಳ ಸೃಷ್ಟಿಯಿಂದ ಪ್ರಪಂಚಕ್ಕೇನು ಲಾಭ ಮತ್ತು ಸೃಷ್ಟಿ ಮಾಡುವುದಕ್ಕೆ ಕಾರಣವೇನು ಎಂಬ ಪ್ರಶ್ನೆಗಳು ನಿಮ್ಮಲ್ಲಿ ಮೂಡಬಹುದು. ಈಗಾಗಲೇ ಈ ಪ್ರಶ್ನೆಗಳು ನಿಮ್ಮನ್ನು ಕಾಡುತ್ತಿರುತ್ತವೆ. ಇದರ ಕುರಿತು ಬೈಬಲ್ನಲ್ಲಿ ಏನು ಬರೆದಿದ್ದಾರೆ ಎಂದರೆ, ಭೂಮಿಯನ್ನು ಕಾಪಾಡುವುದಕ್ಕೆ, ಅಂದರೆ ಉದಾಹರಣೆ ಸಮುದ್ರದ ಒಳಗೆ ಯಾವುದೇ ಒಂದು ಜೀವಿ ನಾನೇ ಈ ಜಗತ್ತಿಗೆ ದೊಡ್ಡ ಜೀವಿ, ಇಡೀ ಸಮುದ್ರವೇ ನನ್ನದು ಎಂಬ ಅಹಂ ತೋರಿಸುವ ಜೀವಿಗಳಿಗೆ ಈ ಲೆವಿಯತ್ ಅಂತಹ ಜೀವಿಗಳು ನಿಯಂತ್ರಣ ಮಾಡುತ್ತವೆ. ಈ ಭೂಮಿಯ ಮೇಲಿರುವ ಯಾವುದೇ ಒಂದು ಪಕ್ಷಿ ಇಡೀ ಭೂಮಿಯನ್ನು ನಾನೇ ಕಂಟ್ರೋಲ್ ಮಾಡುತ್ತೇನೆ, ನಾನೇ ಭೂಮಿಯ ಒಡೆಯ ಎಂದು ಭಾವಿಸುತ್ತದೋ ಅಂತಹ ಪಕ್ಷಿಗೆ ಈ ಜೀಜ್ ಎಂಬ ಪಕ್ಷಿಯು ಸರಿಯಾದ ಪಾಠ ಕಲಿಸುತ್ತದೆ. ಈ ಪಕ್ಷಿಗಳಿಗೆ ಈ ಭೂಮಿಯ ಮೇಲೆ ಇರುವ ಸಂತತಿಯನ್ನು ನಾಶ ಮಾಡುತ್ತದೆ. ಇದರಿಂದ ಈ ಭೂಮಿಯ ಮೇಲೆ ಹೊಸ ಯುಗ ಆರಂಭವಾಗುತ್ತದೆ. ಅಂದರೆ ಈ ಭೂಮಿಯ ಮೇಲೆ ಇರುವ ಪ್ರಾಣಿಗಳಾಗಲಿ ಅಥವಾ ಪಕ್ಷಿಗಳಾಗಲಿ ಮತ್ತು ಮನುಷ್ಯರೇ ಆಗಲಿ ಈ ಭೂಮಿಯ ನಾನೇ ಡಾನ್, ಇಡೀ ಭೂಮಿಯು ನನ್ನ ಕಂಟ್ರೋಲ್ನಲ್ಲೇ ಇರಬೇಕು ಎಂದು ಯಾವುದಾದರೂ ಒಂದು ಪ್ರಾಣಿ ಅಥವಾ ಮನುಷ್ಯರ ಆದೇಶ ಹೊರಡಿಸಿದರೆ ಇಂತಹ ಪ್ರಾಣಿಗಳಿಗೆ ಸರಿಯಾದ ಬುದ್ಧಿ ಕಲಿಸಲು
ಬೆಹಮತ್ ಎಂಬ ದ್ವೇತಾಕಾರ ಪ್ರಾಣಿ ಬಂದು ಅದರ ಸಂತತಿಯನ್ನು ಸರ್ವನಾಶ ಮಾಡುತ್ತದೆ. ಇದರಿಂದ ಹೊಸ ಯುಗ ಆರಂಭವಾಗುತ್ತದೆ ಎಂದು ತಮ್ಮ ಪವಿತ್ರ ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ. ದೇವರು ಈ ಮೂರೂ ಜೀವಿಗಳನ್ನು ಸೃಷ್ಟಿ ಮಾಡಿದ್ದು ಈ ಪ್ರಪಂಚವನ್ನು ಕಾಪಾಡುವುದಕ್ಕೆ ಎಂದು ಜನರು ನಂಬುತ್ತಾರೆ. ಕೊನೆಗೂ ಒಂದು ದಿನ ಈ ಮೂರು ಜೀವಿಗಳು ಬರುತ್ತವೆ. ಒಂದಕ್ಕೊಂದು ಯುದ್ಧ ಮಾಡಿ ಇಡೀ ಪ್ರಪಂಚವೇ ಸರ್ವನಾಶ ಆಗುತ್ತದೆ ಎಂದು ತಮ್ಮ ಪವಿತ್ರ ಗ್ರಂಥದಲ್ಲಿ ಬರೆಯಲಾಗಿದೆ. ಇಷ್ಟಕ್ಕೂ ಇವೆಲ್ಲ ನಾವು ಯಾಕೆ ಮಾತನಾಡುತ್ತಿದ್ದೇವೆ ಎಂದರೆ, ಮೆಕ್ಸಿಕೋ ದಡದಲ್ಲಿ ಒಂದು ಮೀನು ಬಂದಿತು. ಇದರ ಹೆಸರೇ ಓರ್ ಫಿಶ್. ಇದು ಸಮುದ್ರದ ಆಳದಲ್ಲಿ ಇರುತ್ತದೆ. ಇದು ನೋಡುವುದಕ್ಕೆ ಹಾವು ರೀತಿಯೇ ಇರುತ್ತದೆ. ಇದು ಬೆಳ್ಳಿಯಂತೆ ಹೊಳೆಯುತ್ತದೆ. ಇದು ಕಾಣಿಸಿಕೊಂಡಿದ್ದು ಎಲ್ಲರನ್ನೂ ಆತಂಕವನ್ನು ಉಂಟು ಮಾಡಿತು. ಎಲ್ಲ ಟಿವಿ ಚಾನೆಲ್ಗಳಲ್ಲಿ, ದೊಡ್ಡ ದೊಡ್ಡ ದೇಶಗಳಲ್ಲಿ ಇದರದೇ ಚರ್ಚೆ. ಈ ಓರ್ ಫಿಶ್ ಕಾಣಿಸಿಕೊಂಡಿದ್ದು ಪ್ರಪಂಚಕ್ಕೆ ಅಪಾಯ ಬರುವ ಮುನ್ಸೂಚನೆ. ಇದು ಕಾಣಿಸಿಕೊಂಡರೆ ಪ್ರಪಂಚದಲ್ಲಿ ಸುನಾಮಿಗಳು, ಭೂಕಂಪಗಳು ಆಗುವ ಸಂಭವ ಉಂಟು ಎಂದು ಕೆಲವರು ಹೇಳಿದ್ದಾರೆ. ಇನ್ನು ಕೆಲವರು ಇದು ಲೆವಿಯತ್ ಬರುವ ಮುನ್ಸೂಚನೆ ಎಂದು ಹೇಳಿದ್ದಾರೆ. ಅಂದರೆ ಯಾವಾಗ ಈ ಓರ್ ಫಿಶ್ ಕಾಣಿಸಿಕೊಂಡಿತೋ ಆವಾಗಿನಿಂದಲೇ ಈ ಲೆವಿಯತ್ ಜೀವಿಯ ಕುರಿತು ಎಲ್ಲ ಕಡೆ ಮತ್ತೆ ಚರ್ಚೆ. ಭೂಮಿಗೆ ಕೊನೆ ದಿನಗಳು ಸಂಭವಿಸಿದೆ. ಇದು ಲೆವಿಯತ್ ಮುನ್ಸೂಚನೆ. ಇನ್ನು ಪ್ರಪಂಚವು ಕೊನೆಗೊಳ್ಳುತ್ತದೆ. ಅನೇಕ ತಮ್ಮ ಪವಿತ್ರ ಗ್ರಂಥವಾದ ಬೈಬಲ್ನಲ್ಲಿ ಇದೆ ಎಂದು ಸುದ್ದಿಗಳು ಪ್ರಚಾರ ಮಾಡಿ ತೊಡಗಿದರು. ನಾನು ಮೊದಲೇ ಹೇಳಿದಂತೆ ಈ ಬೆಹಮತ್ ಭೂಮಿಯ ಮೇಲೆ ಯಾರು ನಾನೇ ರಾಜು, ನಾನೇ ಮಂತ್ರಿ, ನನ್ನದೇ ಸರ್ವ ಅಧಿಕಾರವೆಂದು ಇಡೀ ಭೂಮಿಯನ್ನು ಸರ್ವ ಅಧಿಕಾರದಿಂದ ಆಡಳಿತ ಮಾಡುತ್ತಾರೋ ಅಂತಹ ವ್ಯಕ್ತಿಗಳನ್ನು ಅಥವಾ ಜೀವಿಗಳನ್ನು ಈ ಬೆಹಮತ್ ಜೀವಿ ಬಂದು ಸರ್ವನಾಶ ಮಾಡುತ್ತದೆ. ಮತ್ತೆ ಹೊಸ ಯುಗ ಆರಂಭವಾಗುತ್ತದೆ. ಯೋಧನ ತನ್ನ ಪವಿತ್ರ ಗ್ರಂಥದಲ್ಲಿ ಬರೆಯಲಾಗಿದೆ. ಹಾಗೆ ಆಕಾಶದಲ್ಲಿ ಯಾವುದೇ ಪಕ್ಷಿಯಾಗಲಿ ನಾನೇ ಶ್ರೇಷ್ಠ, ನನ್ನ ಸಂತತಿಯೇ ಶ್ರೇಷ್ಠ ಎಂಬ ಅಹಂಕಾರದಿಂದ ಈ ಭೂಮಿಯ ಮೇಲೆ ಅಧಿಕಾರವನ್ನು ತೋರಿಸಿದರೆ ಈ ಜೀಜಾ ಎಂಬ ಪಕ್ಷಿ ಬಂದು ಅದರ ಸಂತತಿಯನ್ನು ನಾಶ ಮಾಡುತ್ತದೆ. ಅದುದರಿಂದ ಈ ಭೂಮಿಯ ಮೇಲೆ ಹೊಸ ಯುಗ ಆರಂಭವಾಗುತ್ತದೆ ಎಂದು ಹೇಳುತ್ತಾರೆ. ಇನ್ನು ನೀರಿನಲ್ಲಿ ಯಾವುದೇ ಮೀನಾಗಲಿ, ಶಾರ್ಕ್ಗಳಾಗಲಿ ನಾನೇ ಶ್ರೇಷ್ಠ, ನಾನು ಮಾತ್ರ ಈ ಸಮುದ್ರದ ಒಳಗೆ ಇರುವ ಅಧಿಕಾರವೆಂದು ಯಾವುದೇ ನೀರಿನಲ್ಲಿರುವ ಪ್ರಾಣಿ ಅಹಂಕಾರದಿಂದ ತೋರಿಸಿದರೆ ಈ ಲೆವಿಯತ್ ಎಂಬ ಜೀವಿ ಬಂದು ಆ ಸಂತತಿಯನ್ನು ಸರ್ವನಾಶ ಮಾಡುತ್ತದೆ. ಈ ಸ್ಟೋರಿಯನ್ನು ಕೇಳಿದಾಗ ನಿಮಗೆ ಒಂದು ಅರ್ಥವಾಗಿರಬೇಕು. ಈ ಭೂಮಿಯನ್ನು ಆಡಳಿತ ಮಾಡುತ್ತಿರುವವರು ಯಾರು? ಅದು ಮನುಷ್ಯರೇ. ಈ ಮನುಷ್ಯರು ತಮ್ಮ ಆಸೆ ಆಕಾಂಕ್ಷೆಗಳಿಗೆ ಇಡೀ ಭೂಮಿಯನ್ನೇ ಸರ್ವನಾಶ ಮಾಡುತ್ತಿದ್ದಾರೆ. ಇಡೀ ಭೂಮಿಯ ನಮ್ಮದೇ ಎಂದು ಸರ್ವ ಅಧಿಕಾರದಿಂದ ಚಲಾಯಿಸುತ್ತಿದ್ದಾರೆ. ಈ ಮಾನವರು ತಮ್ಮ ಪಾಪಗಳನ್ನು ಮಾಡುತ್ತಾ ಕೊನೆಗೂ ಈ ಪಾಪಗಳಿಂದಲೇ ಪ್ರಪಂಚ ತುಂಬಿದಾಗ ಈ ಭಯಂಕರವಾದ ಬೆಹಮತ್ ಬರುತ್ತದೆ ಎಂದು ಹೇಳುತ್ತಾರೆ. ಈ ಬೆಹಮತ್ ಯಾವ ರೀತಿ ಇರುತ್ತದೆ ಎಂದರೆ, ಇದು ಕೇವಲ ಹುಲ್ಲನ್ನು ಮಾತ್ರ ತಿನ್ನುತ್ತದೆ, ಆದರೆ ಅದರ ಮೂಳೆಗಳು ಕಬ್ಬಿಣಕ್ಕಿಂತ ಗಟ್ಟಿಯಾಗಿರುತ್ತವೆ. ಸೊ ನೀವೇ ಊಹೆ ಮಾಡಿಕೊಳ್ಳಿ ಅದರ ಶಕ್ತಿ ಎಷ್ಟು ಇರುತ್ತದೆ ಎಂದು. ಅದು ಭೂಮಿಯ ಒಳಗೆ ಜೀವಿಸುತ್ತದೆ ಎಂದು ಹೇಳುತ್ತಾರೆ. ಇನ್ನು ಎರಡನೆಯದು ಜೀಜಾ. ಇದು ಆಕಾಶವನ್ನು ಸಂರಕ್ಷಣೆ ಮಾಡುವ ಪಕ್ಷಿ. ಇದು ಅತ್ಯಂತ ದೊಡ್ಡ ಪಕ್ಷಿ ಮತ್ತು ಭಯಂಕರವಾದ ಪಕ್ಷಿ. ಇದರ ಒಂದು ಮೊಟ್ಟೆ ಒಡೆದರೆ 60ಕ್ಕೂ ಹೆಚ್ಚು ನಗರ ಸರ್ವನಾಶವಾಗುತ್ತದೆ ಅಂತೆ. ಹಾಗೆ ಅದರ ಮೊಟ್ಟೆಯ ನೀರಿನಿಂದ ಸುನಾಮಿಗಳು, ಭೂಕಂಪಗಳು ಸಂಭವಿಸಬಹುದು ಎಂದು ಪವಿತ್ರ ಗ್ರಂಥವಾದ ಬೈಬಲ್ನಲ್ಲಿ ಬರೆಯಲಾಗಿದೆ. ಇನ್ನು ಲೆವಿಯಥನ್. ಪ್ರಸ್ತುತ ಎಲ್ಲ ಕಡೆ ಈ ಲೆವಿಯಥನ್ ಬಗ್ಗೆನೇ ಮಾತನಾಡುತ್ತಿದ್ದಾರೆ. ಇದು ಭಯಂಕರವಾದ ದ್ವೇತ ಆಕಾರವನ್ನು ಹೊಂದಿರುವ ಪ್ರಾಣಿ. ಇದು ಬಾಯಿಯಿಂದ ಬೆಂಕಿಯನ್ನು ಬಿಡುತ್ತದೆ. ಇದು ಒಂದು ವೇಳೆ ಹೊರಗಡೆ ಬಂದರೆ ಇಡೀ ಪ್ರಪಂಚವೇ ಸರ್ವನಾಶವಾಗುತ್ತದೆ ಎಂದು ಹೇಳುತ್ತಾರೆ. ನಿಜವಾಗಲೂ ಈ ದೊಡ್ಡ ಜೀವಿಗಳು ಇವೆ ಪ್ರಪಂಚದಲ್ಲಿ ಎಂದು ತಮ್ಮ ಪವಿತ್ರ ಗ್ರಂಥದಲ್ಲಿ ಬರೆದಿದ್ದಾರೆ. ಈ ಭೂಮಿಯ ಮೇಲೆ ಎಲ್ಲ ಕಡೆ ಪಾಪ ಕರ್ಮಗಳಿಂದ ಕೂಡಿದ್ದು, ಎಲ್ಲಿಯೂ ಸತ್ಯ ಎಂಬ ಮಾತೇ ಇಲ್ಲದೆ
ಕೇವಲ ಈ ಭೂಮಿ ಪಾಪಗಳಿಂದ ಕೂಡಿದಾಗ ಈ ಮೂರು ಪ್ರಾಣಿಗಳು ಬಂದು ಒಂದಕ್ಕೊಂದು ಹೊಡೆದಾಡುತ್ತವೆ. ಇದರಿಂದ ಪ್ರಪಂಚವೇ ಸರ್ವನಾಶವಾಗುವ ಸಮಯದಲ್ಲಿ ಆ ದೇವರು ಬಂದು ಈ ಪ್ರಾಣಿಗಳನ್ನು ಅಂತ್ಯ ಮಾಡುತ್ತಾನೆ. ಆ ಸಮಯದಲ್ಲಿ ಕೇವಲ ಒಳ್ಳೆಯವರು ಮಾತ್ರ ಉಳಿಯುತ್ತಾರೆ. ಈ ಒಳ್ಳೆಯವರು ದೇವರೊಡನೆ ಊಟ ಮಾಡುವ ಅವಕಾಶ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಇನ್ನೊಂದು ಆಶ್ಚರ್ಯ ವಿಷಯವೇನೆಂದರೆ ಈ ಊಟಕ್ಕೆ ಈ ಪ್ರಾಣಿಗಳ ಮಾಂಸವನ್ನೇ ನೀಡಲಾಗುತ್ತದೆ ಎಂದು ಸಹ ಹೇಳಲಾಗಿದೆ. ಪಾಪ ಮಾಡಿದವರಿಗೆ ದೇವರು ಶಿಕ್ಷೆ ನೀಡುತ್ತಾನೆ ಎಂದು ಆ ಸಮಯದಲ್ಲಿ ಕೇವಲ ಒಳ್ಳೆಯವರು ಮಾತ್ರ ಇರುವುದರಿಂದ ಮತ್ತೆ ಹೊಸ ಯುಗ ಆರಂಭವಾಗುತ್ತದೆ ಎಂದು ಈ ಕಥೆಯ ಸಾರಾಂಶವನ್ನು ಯೋಧ ತನ್ನ ಪವಿತ್ರ ಗ್ರಂಥವಾದ ಬೈಬಲ್ನಲ್ಲಿ ಉಲ್ಲೇಖಿಸಲಾಗಿದೆ. ಈ ಕಥೆಯು ಕೇವಲ ಕಾಲ್ಪನಿಕನ ಅಥವಾ ನಿಜವಾಗಲೂ ಈ ಮೂರು ಜೀವಿಗಳು ಇನ್ನೂ ಜೀವಂತವಾಗಿ ಇದಾವ ಎಂಬ ಪ್ರಶ್ನೆಗೆ ಯಾವುದೇ ಸಾಕ್ಷಿಗಳಿಲ್ಲ. ಯಾರಾದರೂ ಇಂತಹ ವಿಷಯಗಳ ಕೇಳಿ ಭಯಭೀತರಾಗಿದ್ದಾರೆ. ಭಯಪಡುವ ಅವಶ್ಯಕತೆ ಇಲ್ಲ, ಯಾಕೆಂದರೆ ಈ ಜೀವಿಗಳು ಜೀವಂತವಾಗಿರುವ ಇನ್ನೂ ಯಾವುದೇ ಸಾಕ್ಷಿಗಳಿಲ್ಲ ಅಥವಾ ಪುರಾವೆಗಳಿಲ್ಲ. ನಿಮಗೊಂದು ಪ್ರಶ್ನೆ ಸ್ನೇಹಿತರೆ, ಈ ಭಯಂಕರವಾದ ಜೀವಿಗಳು ಇದಾವ ಅಥವಾ ಇಲ್ಲ ಎಂಬ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರೆಯಬೇಡಿ. ಹಾಗೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.